ಸೊ ಹಾಯ್ ಎಲ್ರಿಗೂ. ನೀವು ಕೃಷ್ಣ ಜನ್ಮಾಷ್ಟಮಿ ದಿವಸ ಮಧ್ಯರಾತ್ರಿ ಎದ್ದು ಸೆಮೆದಡ್ಡಿ ತಿಂತೀರಾ? ನಾವು ತಿಂತೇವೆ. ಸ್ಟೋರಿ ಅಂತ ಹೇಳ್ತೇನೆ, ಈ ವಿಡಿಯೋ ಫುಲ್ ನೋಡಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಸ್ಟಲ್ ಗೈಡ್ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್. ಸೊ ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ನಾವು ಕೃಷ್ಣ ಜನ್ಮಾಷ್ಟಮಿ ಹೊತ್ತು ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಸೇಮದಡ್ಡಿ ತಿಂತೇವೆ. ಸೇಮದಡ್ಡಿಯನ್ನು ತೆಂಗಿನಕಾಯಿ ಹಾಲು, ಅದು ಸ್ವೀಟ್ ಥರ ಮಾಡ್ತಾರೆ ನಮ್ಮ, ಅದನ್ನು ತಿನ್ನೋದು. ಗೊತ್ತಾಯ್ತಾ ಯಾಕೆ ಅಂದರೆ, ಕೃಷ್ಣ ಹುಟ್ಟಿದ್ದು ಮಿಡ್ ನೈಟ್ ಅಲ್ಲ, ಮಧ್ಯರಾತ್ರಿ ಕೃಷ್ಣ ಹುಟ್ಟಿದ್ದು. ಸೊ ಕೃಷ್ಣ ಹುಟ್ಟಿದ ಖುಷಿಗಾಗಿ 12 ಗಂಟೆ ಆದಮೇಲೆ ನಾವು ಖುಷಿಯಲ್ಲಿ ಎಂತಾದ್ರು ಸ್ವೀಟ್ ತಿಂತೇವೆ. ನಾವೀಗ ನಮ್ಮ ಬರ್ತಡೆಗೆ ಎಂತ ಸ್ವೀಟ್ ಎಲ್ಲ ಕೊಡ್ತೇವಲ್ಲ ಮನೆಯವರಿಗೆ, ಮನೆ ಪಕ್ಕದವರಿಗೆ, ಫ್ರೆಂಡ್ಸಿಗೆ, ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ. ಹಾಗೆ ಹುಟ್ಟಿದ ಖುಷಿಗೆ ಎಂತಾದ್ರು ಸ್ವೀಟ್ ಡಿಶ್ ತಿನ್ನೋದು ಅಂತ. ಇಲ್ಲಿ ಕೃಷ್ಣ ಹುಟ್ಟಿದ್ದಕ್ಕೆ ನಾವು ಮಂಗಳೂರು ಸೈಡ್, ನಮ್ಮ ತುಳುನಾಡು ಸೈಡ್ ಸೇಮದಡ್ಡಿ ಮೂಡೆಲ್ಲ ಮಾಡ್ತಾರಲ್ಲ. ಸೊ ನಾವು ಮಧ್ಯರಾತ್ರಿ ಎದ್ದು ಸೇಮದಡ್ಡಿಯನ್ನು ತೆಂಗಿನಕಾಯಿ ಹಾಲ ಜೊತೆ ತಿನ್ನೋದು. ಇದು ನಮ್ಮ ಕಡೆ ಫಾಲೋ ಮಾಡುವ ಎಂತ ಹೇಳ್ತಾರೆ ಪದ್ಧತಿ. ಇದು ನಮ್ಮ ಊರಿನಲ್ಲಿ ಎಲ್ಲರ ಮನೆಯಲ್ಲಿ ಫಾಲೋ ಮಾಡ್ತಾರೆ ಅಂತಲ್ಲ, ನಮ್ಮ ಮನೇಲಿ ಮಾಡ್ತಾರೆ. ಯಾಕೆಂದರೆ ನನ್ನ ಅಜ್ಜನ ಕಾಲದಿಂದ ಈ ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಸ್ಟಾಪ್ ಮಾಡಲಿಕ್ಕಿಲ್ಲ. ನನ್ನ ಫ್ರೆಂಡ್ನ ಮನೆಯಲ್ಲಿ ಒಬ್ಬಳ ಮನೇಲಿ ಈ ಥರ ಫಾಲೋ ಮಾಡ್ತಾರೆ, ಕೆಲವ್ರ ಮನೇಲಿ ಮಾಡೋದಿಲ್ಲ. ಒಬ್ಬರೊಬ್ಬರ ಮನೇಲಿ ಒಂದೊಂದು ರೀತಿ ಫಾಲೋ ಮಾಡ್ತಾರೆ. ಸೊ ನಾವು ಕೃಷ್ಣ ಹುಟ್ಟಿದ ದಿನವನ್ನು ಈ ಥರ, ಅದು ಕೂಡ ಮಿಡ್ ನೈಟ್ ಎದ್ದು ಸೆಲೆಬ್ರೇಟ್ ಮಾಡ್ತೇವೆ. ನಾವು ಈಗಂತೂ ಬಿಡಿ, ದೊಡ್ಡವರಾಗಿದೆ, ಬುದ್ಧಿ ಬಂದಿದ್ದೇವೆ, ಹೇಳ್ತೇವೆ ರಪ್ಪ. ಆದರೆ ಚಿಕ್ಕವರಿರುವಾಗೆಲ್ಲ ಅಮ್ಮನವರು ನಿದ್ದೆ ಕಣ್ಣಲ್ಲಿ ನಮ್ಮನ್ನು ಎಬ್ಬಿಸಿ ನಮ್ಮ ಬಾಯಿಗೆ ಸ್ವಲ್ಪ ತಿನ್ನಿಸಿ ಮತ್ತೆ ಮಲಗಿಸ್ತಿದ್ರು. ಬೆಳಿಗ್ಗೆ ನಾವು ಎದ್ದು ಕೇಳುದು, ನಾವು ಎದ್ದಿದ್ವಾ ಅಂತ. ಅಮ್ಮ ಹೇಳ್ತಾರೆ, ಎಲ್ಲಿ ಎದ್ದಿದ್ವಿ? ನಾವೇ ಸ್ವಲ್ಪ ತಿನ್ನಿಸಿದ್ದು. ಅದು ಪದ್ಧತಿ ಎಲ್ಲ ಫಾಲೋ ಮಾಡಲೇಬೇಕಲ್ಲ. ಆಗ ನಮಗೆ ಅಷ್ಟು ಬುದ್ಧಿ ಇರಲಿಲ್ಲಲ್ಲ, ಹಾಗೆ ಹೇಳ್ತಿದ್ದು, ನಾವೇ ಸ್ವಲ್ಪ ತಿನ್ನಿಸಿ ಮತ್ತೆ ಮಲಗಿಸಿದ್ದ. ಈಗ 12 ಗಂಟೆ ತನಕ ನಾವು ಮಲಗೋದೇ ಇಲ್ಲಲ್ಲ. ನಿನ್ನೆ ರಾತ್ರಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ, ಆದರೆ ಆಗಲಿಲ್ಲ. ಸೊ ಬೆಳಿಗ್ಗೆ ಆದ್ರೆ ನಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನ್ಕೊಂಡೆ. ಸೊ ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಇನ್ನು ನಿಮ್ಮ ಕಡೆ ಹೀಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ, ಬೇರೆ ರೀತಿ ಸೆಲೆಬ್ರೇಟ್ ಮಾಡ್ತಾರ ಅಂತ ನೀವು ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ನೋಡ್ತೇನೆ. ಓಕೆ, ಬಾಯ್.